ಹಲೋ. ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ ಜಮೀನು ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ತಾವು ನೋಡ್ಬೋದು. ಒಳ್ಳೆ ತೋಟಗಳು ಹಾಕಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಫೆನ್ಸ್ ಮಾಡಿಕೊಂಡು ಒಳ್ಳೆ ತೋಟ ಮಾಡಿದ್ದಾರೆ. ನಾವು ಕೂಡ ಇಲ್ಲಿ ಒಳ್ಳೆ ತೋಟನ ಮಾಡ್ಬೋದು. ಏಕೆಂದರೆ ನೋಡಿ, ಪಕ್ಕದಲ್ಲಿ ಒಳ್ಳೆ ತೋಟಗಳು ಮಾಡಿದ್ದಾರೆ. ಈ ಥರ 2 ಕಡೆಯೂ ಅಷ್ಟೇ ಅಕ್ಕಪಕ್ಕ ಎಲ್ಲ ನಮಗಿಲ್ಲಿ ಕಲ್ಟಿವೇಷನ್ ಲ್ಯಾಂಡ್ ಇದ್ದಾವೆ. ನಾವು ಈ ಜಾಗದಲ್ಲಿ ಈಗ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು ಇಲ್ಲ ಓನರ್ ಜೊತೆ ಮಾತಾಡೋಣ, ಇದನ್ನು ಕ್ಲೀನ್ ಮಾಡಿಸ್ಕೊಡಿ ಅಂತ. ಯಾಕೆಂದರೆ ರೈಟ್ ಕೂಡ ಸಸ್ತವಾಗಿದೆ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ಯೂರ್ ರೆಡ್ ಸಾಯಿಲ್. ಮಣ್ಣು ಬಗ್ಗೆ 2 ಮಾತಿಲ್ಲ. ಸುತ್ತಮುತ್ತ ವಾತಾವರಣ ಅಷ್ಟೇ ತುಂಬ ಚೆನ್ನಾಗಿದೆ. ಅದು ನೋಡಿ ಸುತ್ತಲಾರ ಹೆಂಗಿದೆ ಅಂತ. ಈ ಥರ ಸುಂದರವಾದ ಜಾಗ ನಿಜವೂ ಬ್ಯೂಟಿಫುಲ್ ಪ್ಲೇಸ್, ತುಂಬ ಚೆನ್ನಾಗಿದೆ. ಇದು ಬ್ಯಾಂಗ್ಳೂರಿಗೆ 170 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 170 ಆಗುತ್ತೆ. ಮೈಸೂರಿಗೆ 110 ಆಗುತ್ತೆ ಸ್ನೇಹಿತರೆ. ಸುತ್ತ ನೋಡಿ ಒಳ್ಳೆ ಪರಿಸರ ತುಂಬ ಚೆನ್ನಾಗಿದೆ. ಇವತ್ತು ನಾವು ಎಲ್ಲೇ ನೋಡ್ರೂ ಪೊಲ್ಯೂಷನ್ ಜಾಸ್ತಿ ಆಯ್ತಾನೇ ಇದೆ. ನಾವು ಈ ಪ್ರಕೃತಿ ಮಡಿಲಲ್ಲಿದ್ದರೆ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಯಾಕೆಂದರೆ ಪ್ರಕೃತಿ ಜೊತೆ ಒಡನಾಟ ಇಟ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನೂ ಒಳ್ಳೆಯ ಆರೋಗ್ಯ ಸಿಕ್ಕೇ ಸಿಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಇದನ್ನು ಓನರ್ ಜೊತೆ ಮಾತಾಡೋಣ. ಯಾಕೆಂದರೆ ಇದು ಅವ್ರಿಗೆ ಇಲ್ಲಿ 10 ಎಕರೆ ಇದೆ. ಅದರಲ್ಲಿ ಅವರು ಈಗ ನಮಗೆ ಒಂದು 5 ಎಕರೆಯಷ್ಟು ಭೂಮಿನ ಕೊಡ್ತಾರೆ ಸ್ನೇಹಿತರೆ. ರೋಡು ಕೂಡ ಅಷ್ಟೇ. ವಿಲೇಜಿಂದ ನಮಗೆ ಒಂದು 2-2.5 ಕಿಲೋಮೀಟ್ರ್ ಆಗ್ಬೋದು. ರೋಡ್ ಮಾತ್ರ 30 ಅಡಿ ರಸ್ತೆ ಇದೆ. ನಾವು ಯಾವುದೇ ಜಮೀನು ಮೇಲೆ ಹೋಗೋಂಗಿಲ್ಲ. ರಸ್ತೆ ಕೂಡ ನಮಗಿದು ಕ್ಲಿಯರ್ ಆಗಿದೆ. ತುಂಬ ಚೆನ್ನಾಗಿದೆ ರಸ್ತೆನೂ. ಅದರಲ್ಲಿ 2 ಮಾತಿಲ್ಲ. ನಾವು ಇಲ್ಲಿ ಆರಾಮಾಗಿ ನಮಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಜಮೀನನ್ನ ನಾವು ಮಾಡ್ಕೋಬೋದು. ನಾವಿಲ್ಲಿ ಹಸು ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ ಅಥವಾ ಜೇನು ಸಾಗಾಣಿಕೆ ಇಲ್ಲ ಮೀನು ಸಾಗಾಣಿಕೆ ನೋಡಿ ಎಲ್ಲ ರೀತಿಯ ಇದನ್ನು ನಾವಿಲ್ಲಿ ಆರಾಮಾಗಿ ಮಾಡ್ಬೋದು. ಯಾಕೆ ವಾತಾವರಣ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ, ಜಾಗನೂ ಅಷ್ಟೇ ಅದ್ಭುತವಾಗಿದೆ. ಇಲ್ಲಿ ಯಾವುದೇ ರೀತಿಯ ತಂಟೆ ತಗಲಿಲ್ಲ ನಮಗೆ ಪ್ರಕೃತಿ. ಇಲ್ಲಿ ಲೇಬರ್ಗಳಿಗೂ ಕೂಡ ನಮಗೆ ಇವತ್ತಿನೆಲ್ಲ ಸ್ನೇಹಿತರೆ. ಯಾಕೆಂದರೆ ನೀವು ಬಂದು ಕಣ್ಣಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಎಷ್ಟೋ ಜನ ಜಮೀನುಗಳು ಮಾಡಿಕೊಂಡು ಅಲ್ಲಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡಿಕೊಂಡು ಅಲ್ಲಲ್ಲೇ ಇರೋದ್ರಿಂದ ನಮಗೆ ಈ ಕಡೆಗೆ ಲೇಬರ್ಗಳಿಗಾಗಲಿ ಇನ್ನೊಂದು ಕಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅಂತೂ ಇಲ್ಲ. ನಮಗೆ ಭೂಮಿಲಿ ಕಲ್ಲು ಅನ್ನೋದು ಕೂಡ ಜಾಸ್ತಿ ಏನೂ ಇಲ್ಲ. ಈ ಕಡೆ ಲೈನೆಲ್ಲ ನೀವು ಕಣ್ಣಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಜಾಗ ಮಾತ್ರ. ನಾವು ಇವತ್ತು ದೂರ ತಾಳಪ್ಪ ಇಷ್ಟು ದೂರ ಆಯ್ತಾರೆ ಅಷ್ಟು ದೂರ ಆಯ್ತಾರೆ ಅಂದ್ಕೊಂಡ್ರೆ ಜೀವಮಾನದಲ್ಲಿ ಏನನ್ನು ಸಾಧಿಸೋಕ್ಕಾಗಲ್ಲ. ನಾವು ಏನು ಆಸೆ ಪಡ್ತೀವಿ ಇವತ್ತು ಕನಸಾಗೆ ಉಳ್ಕೊಳ್ಳುತ್ತೆ. ಇದು ಅಷ್ಟು ದೂರ ಇದೆ, ಇಷ್ಟು ಒಳಗಡೆ ಆಗೋಯ್ತು, ಇದಿಷ್ಟು ದೂರ ಆಯಿತು ಅಂದ್ಕೊಂಡಿದ್ರೆ ನಮ್ಮ ಕನಸನ್ನ ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋಲ್ಲ. ನನ್ನ ಪ್ರಕಾರ ಇಷ್ಟೇ. ನಮ್ಮ ಬಜೆಟ್ಗೆ ಲ್ಯಾಂಡು ಒಳಗಡೆಗೆ ಇರಲಿ, ದಾರಿ ಇದೆಯಾ, ನೀರಾವರಿ ಚೆನ್ನಾಗಿದೆಯಾ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದ್ದಾವ, ಇವುಗಳನ್ನ ನೋಡಬೇಕು. ದಾರಿ ಪ್ರತಿಯೊಂದಕ್ಕೂ ಕೂಡ ಇಂಪಾರ್ಟೆಂಟು. ನಾವು ಬೇರೆಯವ್ರ ಲ್ಯಾಂಡ್ ಮೇಲೆ ಹೋಗೋಂಥ ಅವಶ್ಯಕತೆ ಇರಲ್ಲ. ನಾವು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಅಚ್ಚುಕಟ್ಟಾಗಿ ನಮಗೆ ಬೇಕಾದ ರೀತಿಯಲ್ಲಿ ನೋಡಿ ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ದಾಳಿಂಬೆ, ಆ್ಯಪಲ್ಲು ನೋಡಿ ಅನೇಕ ರೀತಿಯ ಗಿಡಗಳನ್ನ ಹಾಕಿ ನಾವಿಲ್ಲಿ ಸಾವಯವ ಕೃಷಿಗಳು ಮಾಡಿದ್ರೆ ನಿಜವೂ ತೋಟ ಅದ್ಭುತವಾಗಿರುತ್ತೆ. ನೋಡಿ ಎಷ್ಟು ಅಗಲ ಇದೆ ಅಂತ ತಾವೇ ನೋಡ್ಬೋದು.
ಅದ್ರ ಮಧ್ಯದಲ್ಲಿ ನಾವು ಸಾವಯವ ಕೃಷಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬರಿಗೂ ಆಗಲಿ ನಾವು ಮೊಬೈಲ್ಗಳನ್ನ ಹೆಚ್ಚು ಬಳಸ್ತಾ ಇದ್ದೀವಿ, ಟಿ ವಿಗಳು ನೋಡ್ತೀವಿ, ಅನೇಕ ರೀತಿಯ ಅದರಿಂದ ನಮಗೆ ಕಣ್ಣಿನ ದೃಷ್ಟಿ ಕೂಡ ಬೇಗ ಮಂಕಾಯ್ತಾ ಇದೆ. ಅವುಗಳೆಲ್ಲ ಚೆನ್ನಾಗಿರ್ಬೇಕು ಅಂತಂದರೆ ನಾವು ಸಾವಯವ ಕೃಷಿ ಮಾಡಿಕೊಂಡು ಒಳ್ಳೆ ತೋಟ ಮಾಡಿದಾಗ ಅದಕ್ಕೆ ಅನುಕೂಲವಾಗಿರುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಇವತ್ತು ಒಳ್ಳೆಯ ಆರೋಗ್ಯ ತುಂಬ ಮುಖ್ಯ. ಹಣ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಆರೋಗ್ಯ ಸಂಪಾದನೆ ಮಾಡೋಕ್ಕೆ ಆಗೋಲ್ಲ ಸ್ನೇಹಿತರೆ. ನಾವು ಆರೋಗ್ಯಕ್ಕೋಸ್ಕರ ಶ್ರಮ ಪಡೋಣ. ನಮ್ಮಿಂದ 4 ಜನ ಅದಕ್ಕೆ ಒಳ್ಳೆಯದಾಗಲಿ. ನೀವು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ನಮಗೆ ಕಡಿಮೆ ಬಜೆಟಿಗೆ ಲ್ಯಾಂಡ್ ಸಿಕ್ಕರೆ ಸಾಕು ಅಂತಾರೆ. ನೋಡಿ, ಬರೀ 18 ಲಕ್ಷ ಎಲ್ಲಿ ಸಿಗುತ್ತೆ? ಇಷ್ಟು ಕಡಿಮೆ ಬೆಲೆಗೆ ನಮಗೆಲ್ಲೂ ಕೂಡ ಸಿಗಲ್ಲ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.